ಸಚಿವರಿಗೆ ಮೋದಿ ಕ್ಯಾಬಿನೆಟ್ ಅಲ್ಲಿ ಖಾತೆ ಹಂಚಿಕೆ ಆಗಿದೆ. ಅಮಿತ್ ಶಾಗೆ ಕೇಂದ್ರ ಗೃಹ ಖಾತೆ ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೇನೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಇನ್ನೊಂದು ಕಡೆ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಇಲಾಖೆಯನ್ನ ನೀಡಲಾಗಿದೆ. ಈಗ ಗೊತ್ತಾಗ್ತಿರುವಂತ ಮಾಹಿತಿ ಮೋದಿ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಖಾತೆ ಹಂಚಿಕೆ ಆಗುತ್ತೆ ಅನ್ನೋ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಇನ್ನು ರೈಲ್ವೆ ಇಲಾಖೆ ಪಿಯೂಷ್ ಗೋಯಲ್ಗೆ ಹೋಗಿದ್ರೆ ರಸಗೊಬ್ಬರ ಖಾತೆಗೆ ಸದಾನಂದ ಗೌಡ್ರನ್ನ ಅಲ್ಲಿ ಆಯ್ಕೆ ಮಾಡಲಾಗಿದೆ ಈ ಖಾತೆಗೆ ಅಂತ ಗೊತ್ತಾಗಿದೆ. ಇನ್ನೊಂದ್ ಕಡೆ ನಿತಿನ್ ಗಡ್ಕರಿಗೆ ಸಾರಿಗೆ ಇಲಾಖೆಯನ್ನ ನೀಡಲಾಗಿದೆ. ಅವ್ರಿಗೆ ಮಾತ್ರ ಸೇರಿ ನಿತಿನ್ ಗಡ್ಕರಿ ಅವರಿಗೆ ಅದೇ ಖಾತೆಯನ್ನು ನೀಡಿದ್ದಾರೆ. ಜೊತೆಗೆ ಸ್ಮೃತಿ ಇರಾನಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಸೊ ಇಲ್ಲಿ ಸದಾನಂದ ಗೌಡ್ರಿಗೆ ರಾಜ್ಯದಿಂದ ನಿರೀಕ್ಷೆ ಇತ್ತು ಯಾವ ಖಾತೆ ಸಿಗುತ್ತೆ ಅಂತ. ಇನ್ನು ದೇಶ ಕೂಡ ಎದುರು ನೋಡ್ತಾ ಇತ್ತು ಯಾರ್ಯಾರ ಮಿನಿಸ್ಟರ್ಗೆ ಯಾವ್ಯಾವ ಖಾತೆಗಳು ಸಿಗುತ್ತೆ ಅಂತ. ನೂತನ ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿದೆ. ಎಸ್ಪೆಷಲಿ ಅಮಿತ್ ಶಾ ಅವರಿಗೆ ಯಾವ ಖಾತೆ ಸಿಗುತ್ತೆ, ಒಂದು ಪ್ರಬಲ ಖಾತೆನೇ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಅದರಂತೆ ಈಗ ಕೇಂದ್ರ ಗೃಹ ಖಾತೆ ಅಮಿತ್ ಶಾ ಅವರಿಗೆ ಹಂಚಿಕೆ ಆಗಿದ್ರೆ ಹಣಕಾಸು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಂಚಿಕೆ ಆಗಿದೆ. ಇನ್ನು ರಕ್ಷಣಾ ಇಲಾಖೆ ರಾಜನಾಥ್ ಸಿಂಗ್ ಅವರಿಗೆ ಹಂಚಿಕೆ ಆಗಿದೆ. ಮೋದಿ ಕ್ಯಾಬಿನೆಟ್ ನಲ್ಲಿ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಫೈನಲೈಸ್ ಆಗಿದೆ, ಖಾತೆ ಹಂಚಿಕೆ ಆಗಿದೆ. ರೈಲ್ವೆ ಇಲಾಖೆ ಪಿಯೂಷ್ ಗೋಯಲ್ಗೆ ಹೋಗಿದ್ರೆ ರಸಗೊಬ್ಬರ ಖಾತೆ ಸದಾನಂದ ಗೌಡ್ರಿಗೆ ಹೋಗಿದೆ. ಇನ್ನು ಸುರೇಶ್ ಅಂಗಡಿ ಅವರಿಗೆ ರಾಜ್ಯ ಖಾತೆ ರೈಲ್ವೆ ಸಚಿವ ಈ ಒಂದು ಖಾತೆಯನ್ನ ನೀಡಲಾಗಿದೆ. ನಿತಿನ್ ಗಡ್ಕರಿ ಅವರಿಗೆ ಆಸ್ ಯೂಶುವಲ್ ಸಾರಿಗೆ ಇಲಾಖೆ ಮತ್ತೊಮ್ಮೆ ಅದೇ ಇಲಾಖೆಯಲ್ಲಿ ಅವರು ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಇನ್ನು ಸ್ಮೃತಿ ಇರಾನಿ ಅವರು ಮಹಿಳಾ ಹಾಗೇನೆ ಮಕ್ಕಳ ಖಾತೆ ಸಚಿವೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ವಿದೇಶಾಂಗ ಇಲಾಖೆ ಇದು ಕೂಡ ಒಂದು ಮಹತ್ವದ ಇಲಾಖೆ, ಒಂದು ಖಾತೆ. ಸೊ ಈ ಇಲಾಖೆಯಲ್ಲಿ ಸುಬ್ರಮಣಿಯನ್ ಜೈಶಂಕರ್ ಅವರು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರ ಖಾತೆ ಅವರಿಗೆ ಹಂಚಿಕೆಯಾಗಿದೆ. ಸುರೇಶ್ ಅಂಗಡಿ ಅವರು ರಾಜ್ಯ ಖಾತೆ ರೈಲ್ವೆ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಮೋದಿ ಕ್ಯಾಬಿನೆಟ್ ಈಗ ಫೈನಲ್ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಸೊ ಸ್ಮೃತಿ ಇರಾನಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಖಾತೆ ಆದ್ರೆ ವಿದೇಶಾಂಗ ಇಲಾಖೆ ಸುಬ್ರಮಣಿಯನ್ ಜೈಶಂಕರ್ ಅವರ ಪಾಲಾಗಿದೆ. ಇನ್ನು ಸಂಸದೀಯ ವ್ಯವಹಾರ ಪ್ರಹ್ಲಾದ್ ಜೋಶಿ ಅವರಿಗೆ ಆ ಇಲಾಖೆಯಲ್ಲಿ ಈಗ ಅವರು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅಮಿತ್ ಶಾ ಅವರಿಗೆ ಕೇಂದ್ರ ಗೃಹ ಖಾತೆ ಈಗ ಹಂಚಿಕೆ ಆಗಿರೋದು. ಇನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಇಲಾಖೆ ಹಂಚಿಕೆ ಆಗಿದೆ. ಮೋದಿ ಕ್ಯಾಬಿನೆಟ್ ನಲ್ಲಿ ಈ ರೀತಿಯಾಗಿ ಖಾತೆ ಹಂಚಿಕೆ ಈಗ ಆಗಿದೆ, ಕನ್ಫರ್ಮ್ ಆಗಿದೆ. ಇನ್ನು ರಕ್ಷಣಾ ಇಲಾಖೆ ರಾಜನಾಥ್ ಸಿಂಗ್ ಅವರ ಮಡಿಲಿಗೆ ಹೋಗಿದೆ. ರಕ್ಷಣಾ ಇಲಾಖೆಯಲ್ಲಿ ಅವರು ಮಿನಿಸ್ಟರ್ ಆಗಿರ್ತಾರೆ. ಇನ್ನು ರೈಲ್ವೆ ಇಲಾಖೆಯಲ್ಲಿ ಪಿಯೂಷ್ ಗೋಯಲ್ ಅವರು ಮಂತ್ರಿಗಿರಿಯಾಗಲಿ ಅಂದ್ರೆ ಆ ಡಿಪಾರ್ಟ್ಮೆಂಟ್ಗೆ ಮಂತ್ರಿ ಆಗಿರ್ತಾರೆ. ಇನ್ನು ರಸಗೊಬ್ಬರ ಖಾತೆ ಸಚಿವರಾಗಿ ಸದಾನಂದ ಗೌಡ್ರು ಕಂಟಿನ್ಯೂ ಆಗ್ತಾರೆ. ಹಿಂದೆ ಅನಂತ್ ಕುಮಾರ್ ಅವರು ನಿಧನರಾದಾಗ ಈ ಖಾತೆನೂ ಕೂಡ ಅವರಿಗೆ ಸಿಕ್ಕಿತ್ತು. ಸೊ ಅದೇ ಖಾತೆಯಲ್ಲಿ ಸದಾನಂದ ಗೌಡ್ರು ಈಗ ಕಂಟಿನ್ಯೂ ಆಗ್ತಾರೆ. ಇನ್ನು ಆಸ್ ಯೂಶುವಲ್ ನಿತಿನ್ ಗಡ್ಕರಿ ಅವರು ಕೂಡ ಅಷ್ಟೇ ಹಿಂದೆ ಸಾರಿಗೆ ಇಲಾಖೆ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಅವರು ಕೂಡ ಇದೀಗ ಕಂಟಿನ್ಯೂ ಮಾಡ್ತಾರೆ ಅದೇ ಇಲಾಖೆಯಲ್ಲಿ. ಇನ್ನೊಂದು ಮಹತ್ವದ ಖಾತೆ ಅಂದ್ರೆ ಅದು ವಿದೇಶಾಂಗ ಇಲಾಖೆ. ಅದರಲ್ಲಿ ಸುಬ್ರಮಣಿಯನ್ ಜೈಶಂಕರ್ ಅವರು